ನಾನು ಕೈ ಮುಗಿದು ಹೇಳ್ತೀನಿ, ಪ್ಲೀಸ್ ಫಾರ್ ಗಾಡ್ ಸೇ ಪ್ಲೀಸ್ ವೇಟ್ ಹೆಂಗೆ ತೊಗೊತೀರಿ ಹಂಗೆ ವೇಟ್ ಹಿಡಿದು ಕಲೀರಿಪ್ಪ. ಏನು ಜಾಸ್ತಿ ಏನು ಹೇಳೋಕೆ ಆಗಂಗಿಲ್ಲ. 5 to 10 ಮುಂಜಾನೆ ಸಾಯಂಕಾಲ ಮತ್ತು 5 to 10 ಆಲ್ಮೋಸ್ಟ್ 10 ತಾಸು ಒಬ್ಬ ಟ್ರೈನರ್ ಒಬ್ಬ ಓನರ್ ಇರ್ತಾನೆ. ಎದಕ್ಕೆ ಸಂಬಂಧ? ನಿಮ್ಮ ಫಿಸಿಕ್ಸ್ ಚಲೋ ಆಗಲಿ, ನಿಮ್ಮ ಏನು ಹೆಲ್ತ್ ಇಶ್ಯೂಸ್ ಅದಾವೆ ಅದು ಕಂಟ್ರೋಲ್ ಆಗಲಿ, ಒಂದು ಫಿಟ್ನೆಸ್ ಚಲೋ ಆಗಲಿ ನಿಮ್ಮದು, ಸ್ಪೆಷಲಿ ಬಾಡಿ ಬಿಲ್ಡಿಂಗ್ ಆಗಲಿ, ಪ್ರೊಫೆಷ್ನಲ್ ಬಾಡಿ ಬಿಲ್ಡಿಂಗ್ ಆಯ್ತು, ಫಿಟ್ನೆಸ್ ಆಯ್ತು, ಕ್ಯಾಲಿಸ್ಥೆನಿಕ್ ಆಯ್ತು, ಎಲ್ಲ ಏನಾರು ನೀವು ಮಾಡ್ತೀರಿ. ವೇಟ್ ಹೆಂಗೆ ತೊಗೊತೀರಿ ಹಂಗೆ ವೇಟ್ ಹಿಡಿದು ಕಲೀರಿಪ್ಪ. ನಿಮ್ಗೆ ಅನ್ಸುತ್ತೆ ನೀವು 1 ತಾಸು ಮಾಡ್ತೀರಿ ಹೋಗ್ತೀರಿ, ಏನು ಅನ್ಸಂಗಿಲ್ಲ. ನಮ್ದು ನೋಡ್ರಿಪ್ಪ, ನಾವು ಟ್ರೈನರ್ಸ್ ಇರ್ತೀವಿ, 16-17 ಜಿಮ್ ಅದಾವೆ ಗದಗ್ನಾಗ. ಇಟ್ಸ್ ನಾಟ್ ಈಸಿ. ನೀವು 1 ತಾಸು ಮಾಡಿ ಹೋಗೋದು ಬೇರೆ, ಒಬ್ಬ ಟ್ರೈನರ್ ಆಯ್ತು, ಓನರ್ ಆಯ್ತು, ಮುಂಜಾನೆ ಜಿಮ್ ತೆಗಿಬೇಕು, ಪ್ರಾಪರ್ ಕನ್ಸಿಸ್ಟೆನ್ಸಿ ನೀವು ಹೆಂಗೆ ಇಡ್ತಿರಲ್ಲ, ನಮ್ಮದು ಕನ್ಸಿಸ್ಟೆನ್ಸಿ ಹಿಡಬೇಕು. ನಮಗೆ ಜ್ವರ ಇರಲಿ, ಸಾಯಲಿ, ಬಿಡಲಿ, ಬರಬೇಕು ಜಿಮ್ಮಿಗೆ. ನಮ್ಮದು ಪ್ಲೀಸ್ ಫಾರ್ ಗಾಡ್ಸೆ ನಮ್ಮದು ರಿಸ್ಪೆಕ್ಟ್ ಮಾಡಿರಿ. ಐ ರಿಸ್ಪೆಕ್ಟ್ ಲಾಟ್, ಭಾಳ ರಿಸ್ಪೆಕ್ಟ್ ಮಾಡ್ತೀನಿ ನೀವು ನಮ್ಮ ಸ್ಟೂಡೆಂಟ್ಸ್ ಆಯ್ತು. ನಂದು ಜಿಮ್ಮಿಂದಲ್ಲ, ಯಾವ ಜಿಮ್ ವೇಟ್ ತೊಗೊತಿರಲ್ಲ ವೇಟ್ ಹಿಡ್ದು ಕಲೀರಿ. ಈಗ ನೋಡಿರಿ, ಯಾರು ಇಲ್ಲ, ಅಷ್ಟು ರಾತ್ರಿ ಆಗೈತಿ, ನಾನು ಹಿಡ್ಬೇಕು ಹೋಗ್ಬೇಕು, ಮತ್ತು ಇಲ್ಲಿಗೆ ಎಂಡಲ್ಲ ಮುಂಜಾನೆ ಬರ್ಬೇಕು, ನಾನು ಜಿಮ್ ತೆಗಿಬೇಕು, ಮತ್ತೆ ಹೋಗ್ತಾರೆ ಮತ್ತೆ ಹಿಡಬೇಕು. ಇವತ್ತು ನಾಳೆ ನಿಲ್ಲ, ಡೈಲಿ ಇದು ಪ್ರಾಪರ್ ಕನ್ಸಿಸ್ಟೆನ್ಸಿ ಮಾಡಬೇಕು ಎವ್ರಿ ಡೇ. ಇಟ್ಸ್ ನಾಟ್ ಈಸಿ. ಪ್ಲೀಸ್ ಫಾರ್ ಗಾಡ್ ಸೇ ರಿಕ್ವೆಸ್ಟ್ ಕೈ ಮುಗಿದು ಹೇಳ್ತೀನಿ, ನನ್ನ ಜಿಮ್ಮಲ್ಲ ಯಾರ ಜಿಮ್ ಹೋಗ್ರಿ ನೀವು, ವೇಟ್ ಹೆಂಗೆ ತೊಗೊತೀರಿ ವೇಟ್ ಹಿಡಿದು ಕಲೀರಿ. ಐ ರಿಕ್ವೆಸ್ಟ್ ಯು ಪ್ಲೀಸ್ ಫಾರ್ ಗಾಡ್ ಸೇ.